ಹಾಸನ ನಗರದ ಎನ್ಆರ್ ವೃತ್ತ ಕೆನರಾ ಬ್ಯಾಂಕ್ ಹಿಂಭಾಗ ಇರುವ ಇಸ್ಲಾಮಿಕ್ ಕೇಂದ್ರದಲ್ಲಿ ಜಮಾಅತೆ ಇಸ್ಲಾಮಿ ಹಿಂದವರ ಸಂಯುಕ್ತಾಶ್ರಯದಲ್ಲಿ ಜನವರಿ 29 ಮತ್ತು 30ರಂದು 2 ದಿನಗಳ ಕಾಲ ಕನ್ನಡದಲ್ಲಿ ಸಾರ್ವಜನಿಕ ಕುರಾನ್ ಪ್ರವಚನ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕರ್ತ ಅವೇಸ್ ಪಾಷಾ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ, ಪ್ರತಿ ಮನುಷ್ಯನಿಗೂ ತನ್ನ ಧರ್ಮದ ಮೇಲೆ ಆಳವಾದ ಪ್ರೀತಿ ಮತ್ತು ಆತ್ಮೀಯ ನಂಟು ಇರುವುದು ಸಹಜ. ಇದು ಮಾನವ ಸ್ವಭಾವದ ಅಂಗವಾಗಿದ್ದು ಸಂಪೂರ್ಣ ಗೌರವಿಸಬೇಕಾದ ಸಂಗತಿಯಾಗಿದೆ. ಭಾರತದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೆ ತನ್ನ ಇಷ್ಟದ ಧರ್ಮವನ್ನು ಸ್ವತಂತ್ರವಾಗಿ ಅನುಸರಿಸುವ ಮೂಲಭೂತ ಹಕ್ಕನ್ನು ನೀಡಿದೆ. ಈ ಧಾರ್ಮಿಕ ಸ್ವಾತಂತ್ರ್ಯವನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಧರ್ಮವನ್ನು ಆಯ್ಕೆ ಮಾಡುವುದು ಹೃದಯ ಮತ್ತು ಮನಸ್ಸಿನ ವಿಷಯವಾಗಿದ್ದು, ಯಾವುದೇ ನಂಬಿಕೆಯನ್ನು ಒತ್ತಡದಿಂದ ಅಥವಾ ಬಲವಂತದಿಂದ ಯಾರ ಮೇಲೂ ಹೇರಲು ಸಾಧ್ಯವಿಲ್ಲ. ಸತ್ಯನಿಷ್ಠೆ, ಉತ್ತಮ ನಡತೆ, ಮಾನವೀಯ ಮೌಲ್ಯಗಳು ಹಾಗೂ ಶ್ರೇಷ್ಠ ಚಾರಿತ್ರ್ಯದ ಮೂಲಕವೇ ಹೃದಯಗಳನ್ನು ಗೆಲ್ಲಲು ಸಾಧ್ಯ. ಆದ್ದರಿಂದ ಯಾವುದೇ ನಿಜವಾದ ಧರ್ಮವು ದ್ವೇಷ, ಅಹಿಂಸತೆ ಅಥವಾ ಬಲವಂತವನ್ನು ಸಮರ್ಥಿಸುವುದಿಲ್ಲ. ಪವಿತ್ರ ಕುರಾನ್ ಕೂಡ ನ್ಯಾಯ, ಕರುಣೆ, ಸಹನೆ, ಸಮಿಷ್ಠತೆ ಹಾಗೂ ಸೌಜನ್ಯಪೂರ್ಣ ವರ್ತನೆಯ ಪಾಠವನ್ನು ನೀಡುತ್ತದೆ. ಅದರ ಸಂದೇಶವು ಯಾವುದೇ ಧರ್ಮ, ಜಾತಿ ಅಥವಾ ಸಮುದಾಯದ ವಿರುದ್ಧ ದ್ವೇಷ ಹರಡುವುದಿಲ್ಲ. ಬದಲಾಗಿ ಶಾಂತಿ, ಮಾನವ ಗೌರವ ಮತ್ತು ನ್ಯಾಯದ ಮೇಲೆ ಆಧಾರಿತವಾಗಿದೆ ಎಂದರು. ಕುರಾನ್ ಪದಗಳಾದ ಕಾಫಿರ್ ಹಾಗೂ ಜಿಹಾದ್ ಎಂಬ ಪದಗಳನ್ನು ತಪ್ಪಾಗಿ ಅರ್ಥೈಸಲಾಗಿ ಮತ್ತು ತಪ್ಪಾಗಿ ವ್ಯಾಖ್ಯಾನಿಸಿ ಜನರ ಮನಸ್ಸನ್ನು ಅನಗತ್ಯವಾಗಿ ಭಯ ಮತ್ತು ಅಸಮಾನತೆ ಹುಟ್ಟಿಸಲಾಗುತ್ತಿದೆ, ಅನುಮಾನಗಳನ್ನು ಹುಟ್ಟಿಸಲಾಗುತ್ತಿದೆ. ಈ ವಿಷಯಗಳನ್ನು ನೇರವಾಗಿ ಕುರಾನಿನ ಮೂಲಕ ಅದರ ಮೂಲ ಉಪದೇಶಗಳನ್ನು ಆಧರಿಸಿ ಕುರಾನಿನ ಬೆಳಕಿನಲ್ಲಿ ನಾವು ಅದನ್ನು ಅರ್ಥ ಮಾಡಿಸಿಕೊಳ್ಳಬೇಕಾಗಿದೆ. ತಪ್ಪು ಕಲ್ಪನೆಗಳನ್ನು ದೂರ ಮಾಡುವುದು ಮತ್ತು ಈ ಪ್ರವಚನ ಮೂಲತಃ ಉದ್ದೇಶವಾಗಿದೆ. ನಾವು 2 ದಿನಗಳ ಕುರಾನ್ ಪ್ರವಚನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಆಗಮಿಸಬೇಕು. ಪತ್ರಿಕಾಗೋಷ್ಠಿಯಲ್ಲಿ ಜಮಾಅತೆ ಇಸ್ಲಾಮಿ ಹಿಂದ್ ಸ್ಥಳೀಯ ಅಧ್ಯಕ್ಷ ಮೌಲಾನಾ ಅಜರುಲ್ಲಾ ಖಾನ್ ಕಸಿಬಿ, ಕಾರ್ಯಕ್ರಮ ಸಂಚಾಲಕ ಮಸೂದ್ ಅಹಮದ್, ಫಾರೂಕ್ ಪಾಷಾ, ಫರೀದ್ ಅಹಮದ್ ಖಾನ್, ಫಯಾಜ್ ಪಾಷಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.